ಜನಾಕ್ರೋಶದ ನಡುವೆಯೂ ಕೂಡ ಕಾಂಗ್ರೆಸ್ ರೆಸಾರ್ಟ್ ರಾಜಕಾರಣವನ್ನ ಮುಂದುವರಿಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ರೆಸಾರ್ಟ್ನಲ್ಲೇ ನಡೆಸಲಾಗುತ್ತಿದೆ. ಜನಾಕ್ರೋಶದ ನಡುವೆಯೂ ಕೂಡ ಕಾಂಗ್ರೆಸ್ನಿಂದ ರೆಸಾರ್ಟ್ ರಾಜಕಾರಣ ಮುಂದುವರೆದಿದೆ. ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಲಾಗುತ್ತೆ. 24 ಗಂಟೆ ಅವಧಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ 2ನೇ ಬಾರಿಯ ಸಿಎಲ್ಪಿ ಸಭೆ ಇದು. ಪಕ್ಷದ ನಿಯಮ ಉಲ್ಲಂಘಿಸಿದಂತಹ 4 ಬಂಡಾಯ ಶಾಸಕರ ವಿರುದ್ಧ ಕ್ರಮವನ್ನ ಜರುಗಿಸ್ತಾರಾ ಅಥವಾ ಕೇವಲ ಒಬ್ಬ ಶಾಸಕರ ಮೇಲೆ ಕ್ರಮ ಕೈಗೊಂಡು ಉಳಿದವರಿಗೆ ಎಚ್ಚರಿಕೆಯನ್ನ ನೀಡ್ತಾರಾ ಅಥವಾ ಬಿಜೆಪಿ ಆಪರೇಷನ್ಗೆ ಪ್ರತಿಯಾಗಿ ಆಪರೇಷನ್ ಹಸ್ತದ ಬಗ್ಗೆ ಚರ್ಚೆ ಮಾಡ್ತಾರಾ? ತೀವ್ರ ಕುತೂಹಲವನ್ನ ಕೆರಳಿಸಿದೆ ಸಿಎಲ್ಪಿ ಸಭೆ. ಈಗಲ್ಟನ್ ಎಲ್ಲರೂ ಕೂಡ ಚಿತ್ತವನ್ನ ನೆಟ್ಟಿದ್ದಾರೆ. ಈ ಈಗಲ್ಟನ್ ನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಯಾವ ಚರ್ಚೆ ನಡೆಯುತ್ತೆ, ಯಾವ ತೀರ್ಮಾನಕ್ಕೆ ಬರಲಾಗುತ್ತೆ ಅನ್ನೋದು. ನಿನ್ನೆ ಅರ್ಧ ಗಂಟೆಗಳ ಕಾಲ ಸಿಎಲ್ಪಿ ಸಭೆ ನಡೀತು. ಇವತ್ತು ಸುದೀರ್ಘ ಸಭೆಯಲ್ಲಿ ಯಾವೆಲ್ಲ ಅಂಶಗಳು ಚರ್ಚೆಗೆ ಬರುತ್ತೆ ಅನ್ನೋದನ್ನ ಕಾದು ನೋಡೋಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಈಗಲ್ಟನ್ ರೆಸಾರ್ಟ್ ನಲ್ಲಿ ನಡೆತಾ ಇರುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗಬಹುದು ಅಂತ ತಿಳಿದು ಬರ್ತಾ ಇದೆ? ದಿವ್ಯಜ್ಯೋತಿ, ನಿನ್ನೆ ಸಂಜೆ ನಿಗದಿಯಾಗಿದ್ದಂತ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೆಚ್ಚಿನ ಮಾತುಕತೆಗಿಂತ ಶಾಸಕರನ್ನ ಒಂದು ಕಡೆ ಹಿಡಿದಿಡುವಂತ ನಿಟ್ಟಿನಲ್ಲಿ ದಿಢೀರ್ನೆ ಒಂದು ತೀರ್ಮಾನವನ್ನು ಕೈಗೊಂಡು ಎಲ್ಲರನ್ನೂ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ರೆಸಾರ್ಟ್ನಲ್ಲಿ ಮಧ್ಯಾಹ್ನ 3 ಗಂಟೆ 30 ನಿಮಿಷಕ್ಕೆ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿತ್ತು. ಆದರೆ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಬರೋ ತಡ ಆದಂತ ಹಿನ್ನೆಲೆಯಲ್ಲಿ 5 ಗಂಟೆಯ ನಂತರ ಈಗ ಸುಮಾರು 5 ಗಂಟೆ 10 ನಿಮಿಷದ ಸುಮಾರಿಗೆ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಪ್ರಮುಖವಾಗಿ ಶಾಸಕರ ಅಸಮಾಧಾನ ಇರುವಂತದ್ದೇನು, ಸರ್ಕಾರದ ವಿಚಾರದಲ್ಲಿ ಶಾಸಕರಿಗಿರುವಂತಹ ಮುನಿಸೇನು, ಯಾವ ಕಾರಣಕ್ಕೆ ಆಪರೇಷನ್ ಕಮಲ ಅಂತ ಧೈರ್ಯವಾಗಿ ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರು, ತಮ್ಮ ಶಾಸಕರ ಒಂದು ರೆಸ್ಪಾನ್ಸ್ ಇಲ್ಲ, ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಆತಂಕವೂ ಕೂಡ ಕಾಂಗ್ರೆಸ್ ನಾಯಕರಲ್ಲಿರೋದ್ರಿಂದ ಎಲ್ಲ ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡುವಂಥದ್ದು ಒಂದು ಕಡೆ ಆದ್ರೆ, ಈಗಾಗಲೇ ಕೈತಪ್ಪಿ ಹೋಗಿರುವಂತಹ 4 ಜನ ಶಾಸಕರ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಶಾಸಕರ ಅಭಿಪ್ರಾಯವನ್ನೇ ಸಂಗ್ರಹಿಸಿ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ತೀರ್ಮಾನ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವಂಥದ್ದು. ಹಾಗಾಗಿ ಅವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಒಂದು ಕಡೆ ಆದ್ರೆ, ಅನುಮಾನ ಇರತಕ್ಕಂಥ ಶಾಸಕರು ಇವರು ಪಕ್ಷವನ್ನು ಬಿಡಬಹುದು ಅನ್ನುವಂಥ ಅನುಮಾನ ಇರುವಂತಹ ಶಾಸಕರ ಸಮಸ್ಯೆಯನ್ನು ಆಲಿಸುವುದು, ಶಾಸಕಾಂಗ ಪಕ್ಷದ ಸಭೆಯ ನಂತರದಲ್ಲಿ ಅವರು ಒಬ್ಬೊಬ್ಬರನ್ನೇ ಕರೆದು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿ ಅವರ ಮನವೊಲಿಕೆ ಮಾಡುವಂಥದ್ದು, ಇಷ್ಟು ಅಜೆಂಡಾಗಳನ್ನ ಇಟ್ಕೊಂಡು ಈಗ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. ದಿವ್ಯಜ್ಯೋತಿ, ಈಗ ಪಕ್ಷಕ್ಕೆ ಅಂದ್ರೆ ನಿನ್ನೆಯ ಸಿಎಲ್ಪಿ ಸಭೆಗೆ ಬಾರದಂತಹ 4 ಮಂದಿ ಶಾಸಕರ ವಿರುದ್ಧ ಏನ್ ಕ್ರಮವನ್ನ ಜರುಗಿಸಬಹುದು, ಏನ್ ಮೆಸೇಜ್ ಪಾಸ್ ಮಾಡಬಹುದು, ಜೊತೆಲಿ ಇರೋರು ಕೂಡ ಹೋಗ್ಲಿಕ್ಕೆ ಮುಂದಾಗ್ತಿರೋರ್ಗೆ ಏನಾದ್ರೂ ಒಂದು ಸಂದೇಶ ಇಲ್ಲಿಂದ ಸಾರಲೇಬೇಕಲ್ವಾ? ಸೊ ಯಾವ ತೀರ್ಮಾನಕ್ಕೆ ಬರ್ಬೋದು ಆ ವಿಷಯದಲ್ಲಿ? ನಿನ್ನೆ ಒಂದು ಹಂತಕ್ಕೆ ಚರ್ಚೆ ಆಗಿದೆ ಮತ್ತು ಇವತ್ತು ಕೂಡ ಅದೇ ವಿಚಾರ ಪ್ರಮುಖವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇದೆ. ಬಹುತೇಕ 4 ಜನ ಶಾಸಕರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಡುವಂತ ತೀರ್ಮಾನಕ್ಕೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕೆ ನೀವು ಹೇಳಿದ ಹೊರತಾಗಿಯೂ ಕೂಡ ಬರಲಿಲ್ಲ ಅಥವಾ ಕಟ್ಟುನಿಟ್ಟಿನ ನೋಟಿಸ್ ಅನ್ನ ಕೊಟ್ಟ ಹೊರತಾಗಿಯೂ ನೀವು ಸಭೆಗೆ ಗೈರಾದ್ರಿ ಎನ್ನುವಂತ ವಿಚಾರದಲ್ಲಿ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು ಕಾರಣವನ್ನು ಕೇಳುವಂಥದ್ದು, ಅವರು ಕೊಡ್ತಕ್ಕಂಥ ಉತ್ತರ ಸಮರ್ಪಕವಾಗಿದ್ರೆ ಅವರಿಗೆ ಮಾಫಿ ಮಾಡುವಂಥದ್ದು, ಇಲ್ಲ ಅಂತಂದ್ರೆ ಅವರ ವಿರುದ್ಧ ಕ್ರಮ ಅಂದ್ರೆ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅವ್ರನ್ನ ಅಮಾನತಿನಲ್ಲಿಡುವಂಥದ್ದು, ಆಮೇಲೆ ಅವರ ಶಾಸಕನ ಸ್ಥಾನವನ್ನು ಅನರ್ಹಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಫಾರಸ್ಸಿಗೆ ಮಾಡುವಂಥದ್ದಲ್ಲ, ಶಿಫಾರಸ್ಸಿಗೆ ತೀರ್ಮಾನವನ್ನು ಕೈಗೊಂಡ್ರೆ ಅಗತ್ಯವಿದ್ದಾಗ ಅವರೇನಾದ್ರೂ ಬೇರೆ ಮೂವುಗಳನ್ನ ಮಾಡಿದಾಗ, ಬೇರೆ ನಡೆಗಳನ್ನ ಪ್ರದರ್ಶಿಸಿದಾಗ ಶಿಫಾರಸು ಮಾಡಬಹುದು ಅನ್ನುವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಟ್ಟುಕೊಳ್ಳುವಂತ ತಂತ್ರಗಾರಿಕೆಗೆ ಕಾಂಗ್ರೆಸ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ದಿವ್ಯ ಜೊತೆ ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.